ಈ ಮಡಿಕೆ ನೋಡ್ತಿದ್ದೀರಲ್ಲ ನೀವು, ಇದರಲ್ಲಿ ನಾವು ನೀರಿಡ್ತೀವಿ. ಜಲ ಶುದ್ಧ ಜಲ, ತಂಪಾಗಿರೋದು. ಜಲ ಬಾಯಾರಿಕೆ ನೀಗಿಸೋದು. ಆದರೆ ಯೋಚನೆ ಮಾಡಿ, ಈ ಮಡಿಕೆಯ ಮಣ್ಣು ಸರಿ ಇಲ್ಲದೆ ಇದ್ರೆ, ಯಾರು ಇದನ್ನ ಸರಿಯಾಗಿ ನಾದದೇ ಇದ್ರೆ, ಆಕಾರ ಕೊಟ್ಟು ಇದನ್ನ ಅಗ್ನಿಯಲ್ಲಿ ಸರಿಯಾಗಿ ಬೇಯಿಸದೆ ಹೋದ್ರೆ ಆಗೇನಾಗತ್ತೆ? ಇದೇ ನಮ್ಮ ಮನಸ್ಸಲ್ಲೂ ಆಗೋದು. ಯಾಕೆಂದ್ರೆ ಪ್ರೇಮ ಅನ್ನೋದು ಜಲವಾದ್ರೆ ಅದರ ಮಡಿಕೆ ಮನಸ್ಸು, ಮನಸ್ಸಿನ ರೂಪದ ಮಡಿಕೆಯಲ್ಲಿ ವಿಶ್ವಾಸ ಅನ್ನೋ ಮಣ್ಣು ಇಲ್ಲದೆ ಇದ್ರೆ, ನಮ್ಮ ಕಣ್ಣೀರಲ್ಲಿ ಅದನ್ನ ನೆನೆಸದೆ ಹೋದ್ರೆ, ಸಮಯ ಅನ್ನೋ ಕುಂಬಾರ ಅದಕ್ಕೆ ಆಕಾರ ಕೊಡದೆ ಇದ್ರೆ, ಹಾಗೆ ಪರೀಕ್ಷೆ ಅನ್ನೋ ಅಗ್ನಿಲಿ ಅದನ್ನ ಬೇಯಿಸದೆ ಹೋದ್ರೆ, ಆ ಪ್ರೇಮ ಮನಸ್ಸಲ್ಲಿ ನಿಲ್ಲೋದಕ್ಕಾಗಲ್ಲ. ಪ್ರೇಮನ ಪಡಿಬೇಕು ಅಂತಂದ್ರೆ ಹೃದಯನ ಸರಿ ಮಾಡ್ಕೋಬೇಕು. ಈ ಪ್ರಪಂಚ ತುಂಬಾನೇ ವಿಶಾಲವಾಗಿದೆ, ಮತ್ ನಾವು ಅದರ ಎದುರಿಗೆ ತುಂಬಾ ಸಣ್ಣವರು. ಈ ಪ್ರಪಂಚ ಎಷ್ಟು ದೊಡ್ಡದು ಅಂತ ತಿಳಿಸ್ ಹೇಳೋರು ನಮಗೆ ಈ ಪ್ರಪಂಚದಲ್ಲೇ ಲಕ್ಷಾಂತರ ಜನ ಸಿಗ್ತಾರೆ. ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿದೆ. ಮತ್ತೀ ಪ್ರಪಂಚನ ಸೃಷ್ಟಿ ಮಾಡಿ ದೇವರು ಎಷ್ಟು ದೊಡ್ಡ ಕೆಲಸ ಮಾಡಿದಾನೆ. ಆದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಕೇವಲ ಕೆಲವರು ಮಾತ್ರನೇ ಸಿಗಬಹುದು. ಈ ಪ್ರಪಂಚದಲ್ಲಿ ನೀವೆಷ್ಟು ಮುಖ್ಯವಾದವರು ಅಂತ ನಿಮಗೆ ತಿಳಿಸಿ ಹೇಳೋರು. ನೀವೆಷ್ಟು ಅದ್ಭುತ, ನೀವವ್ರ ಜೊತೆ ಇದ್ರೆ ಅವರದೆಷ್ಟು ಒಳ್ಳೆ ಕೆಲಸ ಮಾಡಬಹುದು, ಈ ಪ್ರಪಂಚನ ಇನ್ನೆಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳೋರು. ಅದಕ್ಕೆ ಈ ಪ್ರಪಂಚದಲ್ಲಿ ಬೇರೆಲ್ಲ ಬಿಟ್ಟು ಆ ಕೆಲವು ಜನಕ್ಕೆ ಮಹತ್ವ ಕೊಡಿ. ಯಾಕೆಂದ್ರೆ ಅವರೇ ನಿಜವಾಗ್ಲೂ ನಿಮ್ಮವರು, ಮತ್ತವರೇ ನಿಮ್ಮನ್ನ ಸರಿಯಾದ ದಾರಿಲಿ ನಡೆಸೋರು. ಮನುಷ್ಯ ಬೇಕಾದ್ರೆ ಹರಿತಿರೋ ನಾಲೆಯಲ್ಲೂ ಸ್ನಾನ ಮಾಡಬಹುದು, ಮುಳುಗೋದಕ್ಕೆ ಸಾಗರನೂ ಇದೆ. ಆದ್ರೆ ಗಂಗಾ ಜಲ ಬೇರೆಲ್ಲಕ್ಕಿಂತ ಪವಿತ್ರ. ಯಾಕೆ ಅಂದ್ರೆ ಅದರ ಕೆಲವೇ ಹನಿಗಳು ನಮಗ್ ಮುಕ್ತಿ ಕೊಡುತ್ತೆ. ಜೀವನ ಇದೆ ಅಂದ್ರೆ ಅದಕ್ಕೆ ಗುರಿ ಇರಲೇಬೇಕು. ಗುರಿ ಇದೆ ಅಂದ್ಮೇಲೆ ಅದಕ್ಕೊಂದು ಮಾರ್ಗ ಇರಲೇಬೇಕು. ಮಾರ್ಗ ಇದೆ ಅಂದ್ಮೇಲೆ ಅಲ್ಲಿ ಕಷ್ಟಗಳು ಬರಲೇಬೇಕು. ಆಗೋದು ನಾವು ಜೀವನದಲ್ಲಿ ಸಫಲರಾಗ್ತೀವೋ ಅಥವಾ ವಿಫಲರಾಗ್ತೀವೋ ಅಂತ. ಪ್ರಯತ್ನ ಪಟ್ಟಾಗ ಸಿಗೋದು ಯಶಸ್ಸೋ ತಿರಸ್ಕಾರನೋ. ಈಗ ನೀವೊಂದು ಕೆಲಸ ಮಾಡಬೇಕು ಅನ್ಕೊಳ್ಳಿ, ನೀವೊಂದು ಪರ್ವತನ ಏರ್ಬೇಕು. ಕಠಿಣವಾದ ದಾರಿ ನಿಮ್ಮನ್ನ ತುಂಬಾ ಸಲ ಬೀಳ್ಸಿದೆ. ಕಲ್ಲು ಬಂಡೆಗಳ ಮೇಲೆ ತುಂಬಾ ಸಲ ಜಾರಿದ್ದೀರ. ಅಂಥ ಸಮಯದಲ್ಲಿ ಏನ್ ಮಾಡ್ತೀರಾ? ಸಾಮಾನ್ಯ ವ್ಯಕ್ತಿ ಆಯ್ಕೆ ಮಾಡೋದು ಪ್ರತೀಕಾರ. ಆ ಪರ್ವತನೇ ಕೆಡವು ಬಿಡೋ ಯೋಚನೆ ಮಾಡ್ತಾನೆ, ಅದರ ಬುಡವನ್ನೇ ಬಗದು ತೆಗೆಯೋಕ್ ಹೊರಡ್ತಾನೆ. ಆದ್ರೆ ಪರ್ವತನ ಯಾರೂ ಕೆಡುವುದಕ್ಕಾಗಲ್ಲ. ವಿಫಲತೆಯ ಜೊತೆಗೆ ಅವರ ಸೋಲನ್ನು ಕೂಡ ತಂದ್ಕೋತಾರೆ. ಎರಡನೇ ಮಾರ್ಗ ಪರಿವರ್ತನೆ. ನೀವೇನಾದ್ರೂ ಆ ಪರ್ವತ ಇರೋ ಜಾಗದಲ್ಲಿ ಅದರ ಮೇಲೆ ಮೆಟ್ಟಿಲುಗಳನ್ನ ಮಾಡಿದ್ರೆ ನೀವು ಆ ಪರ್ವತನ ಏರಬಹುದು. ಬೇರೆಯವರು ಆ ಪರ್ವತನ ಏರಬಹುದು. ಮುಂದೆ ಬರೋ ಪೀಳಿಗೆನೂ ಅದನ್ನು ಏರಬಹುದು. ಅದೇ ಮುಂಬರೋ ಪೀಳಿಗೆ ಸದಾ ನಿಮ್ಮ ಯಶೋಗೀತೆ ಹಾಡತ್ತೆ. ಅದಕ್ಕೆ ಜೀವನದಲ್ಲಿ ಪ್ರತೀಕಾರನಲ್ಲ, ಪರಿವರ್ತನೆಯನ್ನ ಆರಿಸಿ. ಸೇಡನ್ನಲ್ಲ, ಸಹಿಷ್ಣುತೆಯನ್ನ ಬೆಳೆಸಿ. ನಿಮ್ಮ ಕಷ್ಟಗಳು ನಿಮಗೆ ಪರಿವರ್ತನೆ ಆಗತ್ತೆ. ವಿಶ್ವಾಸ. ಜೀವನದಲ್ಲಿ ವಿಶ್ವಾಸ ಎಷ್ಟು ಮಹತ್ವಪೂರ್ಣ ಅಂತೀರಾ? ಒಬ್ಬ ಹೆಂಡತಿ ತನ್ನ ಗಂಡನ ಕೈ ಹಿಡ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ. ಅದಕ್ಕೆ ಕಾರಣ ಅಂದ್ರೆ ವಿಶ್ವಾಸ.
ಅವಳಿಗೆ ತನ್ನ ಗಂಡನ ಮೇಲೆ ವಿಶ್ವಾಸ ಇದೆ. ಈಗೊಬ್ಬ ತಾಯಿ ತನ್ನ ಪುಟ್ಟ ಮಗುನ ಗಾಳಿಲಿ ಹಾರಿಸಿದ್ರೆ ಆಗ ಮಗು ಹೆದರ್ಕೊಳ್ಳೋದಿಲ್ಲ. ಕಾರಣ ವಿಶ್ವಾಸ. ಆ ಮಗುಗ್ ವಿಶ್ವಾಸ ಇದೆ ತನ್ನ ತಾಯಿ ತನಗೇನು ಆಗೋಕ್ ಬಿಡಲ್ಲ ಅಂತ. ವೈದ್ಯರು ಕೊಟ್ಟಿರೋ ಔಷಧಿನ ಮಕ್ಕಳು ಏನೂ ಯೋಚನೆ ಮಾಡದೆ ಕುಡಿಯತ್ವೆ. ಮಗುವಿಗೆ ವೈದ್ಯರ ಜ್ಞಾನದ ಬಗ್ಗೆ ಏನೇನೂ ಗೊತ್ತಿರೋದಿಲ್ಲ. ಆದ್ರೆ ಅದಕ್ಕೆ ತನ್ನ ತಂದೆ ಮೇಲೆ ವಿಶ್ವಾಸ ಇದೆ. ತನ್ನ ತಂದೆ ತನಗೇನು ಕೆಟ್ಟದನ್ನು ಕೊಡೋದಿಲ್ಲ ಅಂತ. ಹೀಗೆ ಈ ಪ್ರಪಂಚದಲ್ಲಿ ಎಲ್ಲ ಸಂಬಂಧನೂ ವಿಶ್ವಾಸದ ಮೇಲೆ ನಿಂತಿದ್ರೆ ನಾವ್ಯಾಕೆ ಈ ವಿಶ್ವಾಸನ ಜೀವನದಲ್ಲಿ ತುಂಬ್ಕೋಬಾರ್ದು? ನೀವೇ ಸ್ವತಃ ನೋಡಿ. ಈ ವಿಶ್ವಾಸನ ನಿಮ್ ಜೀವನದಲ್ಲಿ ಇಟ್ಕೊಂಡು ನೋಡಿ. ಎಲ್ಲಾನು ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಈ ಬೀಗ ಕಾಣ್ತಿದ್ಯಾ ನಿಮಗೆ? ಈ ಬೀಗನ ಹೊಡೆದು ಕೂಡ ತೆಗಿಬಹುದು, ಪ್ರೀತಿಯಿಂದನೂ ತೆಗಿಬಹುದು. ಅಂದ್ರೆ ಈ ಬೀಗನ ನೀವು ಈ ಕೀಲಿಯಿಂದನೂ ತೆಗಿಬಹುದು, ಈ ಸುತ್ತಿಗೆಯಿಂದನೂ ತೆಗಿಯೋಕ್ಕಾಗತ್ತೆ. ಆದ್ರೆ ತೆಗಿಯೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ನೀವೇನಾದ್ರೂ ಈ ಬೀಗನ ಸುತ್ತಿಗೆಯಿಂದ ತೆಗೆದ್ರೆ ಆಮೇಲೆ ಈ ಬೀಗ ಕೆಲ್ಸಕ್ಕೆ ಬರಲ್ಲ. ಆದ್ರೆ ನೀವಿದನ್ನ ಕೀಲಿಯಿಂದ ತೆಗೆದ್ರೆ ಇದನ್ನ ನೀವು ಸದಾ ಬಳಸಬಹುದು. ನಮ್ಮ ಜೀವನದಲ್ಲಿ ಸಂಬಂಧಗಳು ಸ್ವಲ್ಪ ಹೀಗೆ ಇರುತ್ತವೆ. ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋ ಸಂಪತ್ತನ್ನ ರಕ್ಷಿಸುತ್ತವೆ. ಆದ್ರೆ ಪ್ರೀತಿಯಿಂದ, ಅದನ್ನ ಕೋಪದಿಂದ ಮಾಡಿದ್ರೆ ಅದು ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಅದಕ್ಕೆ ಅದನ್ನ ಸದಾ ಪ್ರೀತಿಯ ಕೀಲಿಯಿಂದ ತೆಗಿಬೇಕು. ಯಾಕೆ ಅಂದ್ರೆ ಪ್ರತಿ ಸಲ ಹೊಸ ಬೀಗ ಏನೋ ತರಬಹುದು, ಹೊಸ ಸಂಬಂಧ ತರೋಕ್ಕಾಗಲ್ಲ. ಜೀವನದಲ್ಲಿ ನೀವು ಮುಂದೆ ಮುಂದೆ ಹೋದ ಹಾಗೆಲ್ಲ ನೀವು ತುಂಬಾ ಜನರನ್ನ ಭೇಟಿ ಮಾಡ್ತೀರಾ. ಅವರಲ್ಲಿ ಕೆಲವರು ನಿಮ್ಮ ಉತ್ಸಾಹ ಹೆಚ್ಚಿಸ್ತಾರೆ, ಕೆಲವರು ನಿಮಗೆ ಶಕ್ತಿನ ಕೊಡ್ತಾರೆ. ಕೆಲವರು ಹತಾಶರಾಗಿ ಹೋದ್ರೆ ಇನ್ ಕೆಲವರು ನಿಮ್ಮ ಮೇಲೆ ಕಲ್ಲನ್ನು ಎಸೀತಾರೆ. ಹೀಗಾದಾಗ ನಮ್ಮಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಬೇರೆಯವರು ಮಾಡೋ ಕೆಲಸದಿಂದ ನಾವೇ ವಿಚಲಿತರಾಗಿ ಹೋಗ್ತೀವಿ. ಕೋಪ ಮಾಡ್ಕೋತೀವಿ ಅವ್ರ ಮೇಲೆ, ಸುಮ್ನೆ ಜಗಳ ಆಡ್ತೀವಿ, ಅವರನ್ನ ದ್ವೇಷಿಸ್ತೀವಿ. ಪ್ರತಿಕಾರದ ಭಾವಕ್ ಬಿದ್ದು ಅವ್ರು ಎಸ್ದಿರೋ ಕಲ್ಲನ್ನ ಮತ್ತೆ ಅವ್ರ ಕಡೆಗೆ ಎಸೆಯೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಇದರಿಂದ ಏನಾಗತ್ತೆ? ಇದು ನಿಮ್ಮ ಲಕ್ಷ್ಯ ಮತ್ತಿದು ನಿಮ್ಮ ಗುರಿ. ನೀವಿದೆಲ್ಲ ವಿಷಯಗಳಿಂದಾಗಿ ಇಲ್ಲೇ ನಿಂತು ಅವರನ್ನ ಎದುರಿಸ್ತಾ ಇರ್ತೀರ. ಇದರಲ್ಲಿ ಯಶಸ್ಸೇನೋ ಸಿಕ್ತು, ಆದ್ರೆ ನಿಮಗಲ್ಲ. ಆ ಜನಗಳಿಗೆ ನಿಮ್ಮನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮೇಲೆ ಕಲ್ಲೆಸೆಯೋಕ್ ಶುರು ಮಾಡ್ದವ್ರಿಗೆ. ಆದ್ರೆ ಅದರ ಬದಲಾಗಿ ಆ ಕಲ್ಲುಗಳನ್ನ ಒಟ್ಟು ಮಾಡಿಕೊಂಡು ನೀವು ನಿಮ್ಗೊಂದ್ ಮನೆ ಕಟ್ಕೊಂಡ್ರೆ ಆಗ ನಿಮ್ಮ ಮೇಲೆ ಕಲ್ಲೆಸೆಯೋರ್ ಸಂಖ್ಯೆ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ನಿಶ್ಚಿಂತೆಯಿಂದ ನಿಮ್ಮ ಲಕ್ಷ್ಯದ ಕಡೆಗೆ ಮುಂದೆ ಹೋಗಬಹುದು. ನಿಮ್ಮ ಯೋಚನೆಗಳ ಜೊತೆ ಜಗಳ ಆಡ್ತಾ ನಿಮ್ಮ ಸಮಯ ವ್ಯರ್ಥ ಮಾಡ್ಕೋತೀರೋ ಅಥವಾ ನಿಮ್ಮ ಲಕ್ಷ್ಯದ ಕಡೆ ನಿಮ್ಮ ಗಮನ ಕೊಟ್ಟು ನೀವು ನಿಮ್ ಗುರಿ ಮುಟ್ತೀರೋ? ನಿರ್ಧಾರ ನಿಮ್ದು. ಪುಸ್ತಕ ಎಷ್ಟು ಚೆನ್ನಾಗಿದೆ ಅಲ್ವಾ? ಸುಂದರವಾದ ಮುಖಪುಟ, ಚಂದವಾಗಿರೋ ಪುಟಗಳು, ಆದ್ರೆ ಇಷ್ಟಕ್ಕೆ ಇದು ಅದ್ಭುತ ಪುಸ್ತಕ ಅಂತ ಕರೆಯೋದಕ್ಕೆ ಯೋಗ್ಯನಾ? ಇದ್ರಲ್ಲಿ ಬರ್ದಿರೋದೆಲ್ಲ ಸತ್ಯನ, ಪ್ರೇರಣಾದಾಯಕನ, ನಮಗ್ ಮೌಲ್ಯಗಳನ್ನ ಕೊಡೋದ? ಈ ವಿಷಯನ ಅದು ಹೇಗ್ ತಾನೇ ನಿಶ್ಚಯ ಮಾಡೋದು? ಈಗ ನೀವು ಹೇಳ್ಬೋದು ಇದು ಸುಲಭದ ಪ್ರಶ್ನೆ ಅಂತ. ಮುಖಪುಟ ನೋಡಿ ಪುಸ್ತಕದ ಗುಣಮಟ್ಟ ಹೇಗ್ ತಿಳ್ಕೊಳಕ್ಕಾಗತ್ತೆ? ಅದಕ್ಕೋಸ್ಕರ ನೀವು ಅದನ್ನ ಓದ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಸಮಯ ಕೊಡಬೇಕು ಅಲ್ವಾ? ನಿಜವಾಗ್ಲೂ ನಿಮ್ಮ ಯೋಚನೆ ಸರಿಯಾಗೇ ಇದೆ. ಆಶ್ಚರ್ಯದ ವಿಷಯ ಏನು ಅಂದ್ರೆ ಪುಸ್ತಕದ ಬಗ್ಗೆ ನಿಮಗೆ ಎಲ್ಲಾ ವಿಷಯಗಳೂ ಗೊತ್ತು, ಆದ್ರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನೀವು ಆ ಮಾತುಗಳನ್ನೆಲ್ಲ ಯೋಚನೆ ಮಾಡೋದಿಲ್ಲ. ವ್ಯಕ್ತಿ ಮೌಲ್ಯನು ಅವ್ರ ವಸ್ತುಗಳಿಂದ, ಅವ್ರ ದೈಹಿಕ ರೂಪದಿಂದ,
ಮತ್ತು ಅವ್ರ ಸೌಂದರ್ಯದಿಂದ ಅಳಿಯೋದಕ್ಕಾಗಲ್ಲ. ಅದಕ್ಕೆ ನೀವು ಆ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕಾಗತ್ತೆ, ಅವರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಅವ್ರಿಗೆ ಸಮಯ ಕೊಡ್ಬೇಕಾಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ಉಡುಗೆ, ಬಣ್ಣ, ಸೌಂದರ್ಯ ನೋಡಿ ಆಕರ್ಷಿತರಾಗ್ಬಿಡ್ತೀವಿ. ಅದೇ ಪ್ರೇಮ ಅಂದ್ಕೊಂಡ್ಬಿಡ್ತೀವಿ. ಆಗಾಗ ಯಾರೋ ಒಬ್ರು ಹೇಳೋದನ್ನ ಕೇಳ್ತಾನೆ ಇರ್ತೀವಿ. ಅವ್ರ ಪ್ರೇಮದ ಕಥೆ ವಿಫಲ ಆಗೋಯ್ತು ಅಂತ, ಅವ್ರಿಗೆ ನೋವು ಸಿಕ್ತು ಅಂತ. ಆದ್ರೆ ಇದರಲ್ಲಿ ದೋಷ ಮತ್ಯಾರ್ದೂ ಅಲ್ಲ, ಸ್ವಯಂ ನಿಮ್ದೆ. ನೀವಾ ವ್ಯಕ್ತಿಗೆ ಸಮಯ ಕೊಡ್ಲಿಲ್ಲ, ನೀವಾ ವ್ಯಕ್ತಿ ವಿಚಾರಗಳನ್ನು ಓದ್ಲಿಲ್ಲ. ಪ್ರೇಮ 2 ಕ್ಷಣದಲ್ಲಾಗೋ ಮೃಷ್ಟಾನ್ನ ಅಲ್ಲ. ಅದರ ರುಚಿ ನೋಡ್ಬೇಕು ಅಂದ್ರೆ ನೀವಿಡೀ ಜೀವನ ಸಮಯ ಕೊಡ್ಬೇಕು. ನೀವು ಸಮಯ ಕೊಡಿ. ಒಬ್ರನ್ನೊಬ್ರು ರೂಪದಿಂದಲ್ಲ, ಆತ್ಮದಿಂದ ಸೇರ್ಕೊಳ್ಳಿ. ಈ ಸ್ಥಿತಿಯಲ್ಲೇ ಮನಸ್ಸು ಪ್ರಸನ್ನತೆಯಿಂದ ಹೇಳೋದು ರಾಧೆ ರಾಧೆ.